ಸಿಸ್ಟಮ್. ಲಾಕಿಂಗ್ ಸಿಸ್ಟಮ್. ಓಕೆ. ಸೊ ಒಂದು ಕೊಂಡಿಯನ್ನು ತಗೊಂಡೋಗಿ ಇನ್ನೊಂದು ಕೊಂಡಿ ಒಳಗಡೆ ಹೇಗೆ ಜಾಯಿನ್ ಮಾಡ್ತೀವಿ ಅನ್ನೋದೇ ಇಂಟರ್ಲಾಕ್ ಅಂತ. ಹೌದು ಹೌದು. ಹಾಂ, ಅದು ಎರಡು ಥರ ಇದನ್ನು ಇಂಟರ್ಲಾಕ್ ಮಾಡ್ಬೋದು. ಒಂದು ಯು ಶೇಪಲ್ಲಿ ಬೆಂಡ್ ಮಾಡಿ ಮಾಡ್ತೀವಿ, ಇನ್ನೊಂದು ಬೋಲ್ಟ್ಗೆ ನಟ್ ಹಾಕಿ ಟೈಟ್ ಮಾಡ್ತೀವಿ. ಆಕ್ಚುಲಿ ಬೋಲ್ಟ್ಗೆ ನಟ್ ಹಾಕಿ ಮಾಡೋದೇ ಚೆನ್ನಾಗಿರುತ್ತೆ, ಯಾಕಂದ್ರೆ ಲಾಕು ಯು ಶೇಪ್ ಅಲ್ಲಿ ಇರೋದು ಈ ಬೇಬಿ ಯಾವಾಗ ಬೇಕಾದ್ರೂ ಲೂಸ್ ಆಗಿ ಬಂದ್ಬಿಡ್ಬೋದು ಅನ್ಸುತ್ತೆ. ಬಟ್ ನಟ್ಟಿಗೆ ಬೋಲ್ಟ್ ಹಾಕೋದು ಚೆನ್ನಾಗಿರುತ್ತಲ್ವಾ. ಸೋ ಮಚ್ ಆಫ್ ಥ್ರೆಡ್ಸ್ ಟರ್ನ್ ಆಗಿರುತ್ತೆ, ಅದು ಫುಲ್ ಇನ್ಸೈಡ್ ಹೋಗಿ ಲಾಕ್ ಮಾಡಿರುತ್ತೆ. ಬಟ್ ಏನ್ ಗೊತ್ತಾ, ಅದ್ ಲಾಕ್ ಮಾಡೋ ಸಿಸ್ಟಮ್ ಅಲ್ಲಿ ಫಸ್ಟ್ ಮೇನ್ ಪೇಜ್ ಅಲ್ಲಿ ಇದ್ದಿದ್ ಹೆಡ್ಡಿಂಗ್ ನ ಮರಿಬಾರ್ದು. LHS RHS ಅದು ಅಂತ. ಏನಂದ್ರೆ ನೆಟ್ ಟೈಟ್ ಮಾಡ್ಬೇಕಾದ್ರೆ ಸ್ವಲ್ಪ ಫೋರ್ಸ್ ಬೇಕಲ್ಲ, ಆ ಫೋರ್ಸಿಗೆ ಅಲ್ಲಿ ಗ್ರಿಪ್ ಹಿಡ್ಕೊಂಡಿರ್ತೀವಿ. ಅದು ಮೇನ್ ಮರಿಬಾರ್ದು, ಯಾಕಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಲಾಕ್ ಆಗ್ಬೇಕಂದ್ರೆ ಮೇನ್ ಅದೇನಂತಾರೆ ಮೇನ್ ಸ್ವಿಚ್ ಫೀಸ್ ಇರೋದೇ ಅಲ್ಲಿ. ಓಕೆ ಓಕೆ. ಅದೊಂಥರ ಕರೆಂಟ್ ಕಂಬ ಇದ್ದಂಗೆ, ಮುಟ್ಟಿದ ತಕ್ಷಣ ಶಾಕ್ ಹೊಡಿಯುತ್ತೆ. ಹೌದೌದು. ನನಗ ನಿಂಗ ಆ್ಯಕ್ಚುಲಿ ನಿನಗೆ ಅನ್ಸುತ್ತೆ. ಏಕೆಂದರೆ ನಮ್ಮದು ಲೈನ್ ಇರುತ್ತಲ್ಲ, ಅದ್ರಲ್ಲಿ ಕರೆಂಟ್ ಪಾಸ್ ಆಗ್ತಿರುತ್ತೆ, ಅದನ್ನು ನೀವೇನೋ ಮುಟ್ಟಿದ್ರೆ ಹೊಡಿಯುತ್ತೆ. ಬಾಳೆ ಎಲೆ ಮೇಲೆ ಮುಳ್ಳು ಬಿದ್ದರು, ಮುಳ್ಳು ಮೇಲೆ ಬಾಳೆ ಎಲೆ ಬಿದ್ದರು. ಕೆಲವೊಂದ್ ಟೈಮಲ್ಲಿ ಈ ಕೀನ ಲಾಕ್ ಮಾಡೋದಿಕ್ ಆಗಲ್ವಲ್ಲ, ಅಂದ್ರೆ ಆ ಟೈಮಲ್ಲಿ ಬೀಗನ ಸಪ್ರೇಟ್ ಆಗಿ ಅದನ್ನ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ಟು ಕೀನ ಎತ್ಕೊಂಡು ಲೈಕ್ ಒಂದ್ ಸ್ವಲ್ಪ ವಾಟರ್ ಅಲ್ಲೋ ಇಲ್ಲ ವಾಟರ್ ಎಲ್ಲ ಹುಡ್ಕಕ್ ಆಗಲ್ಲ ಅಲ್ವಾ ಪ್ರಾಕ್ಟಿಕಲ್ ಟೈಮಲ್ಲಿ, ಬಾಯಲ್ಲಿ ಇಟ್ಕೊಂಡು ಹಿಂಗ್ ಕ್ಲೀನ್ ಆಗಿ ಅದನ್ನ ಅದ್ರಲ್ಲಿರೋ ಡಸ್ಟ್ ಎಲ್ಲ ತೆಗ್ದ್ಬಿಟ್ಟು ಮತ್ತೆ ಲಾಕ್ ಮಾಡೋಕೆ ಈಸಿ ಆಗುತ್ತಲ್ವಾ. ಇದೆಲ್ಲ ನೀನು ಇರ್ತೀಯಲ್ಲ ನೋಡ್ಕೊಂತೀಯ, ನನ್ಗೇನು ವರಿ ಇಲ್ಲ. ನನಗ್ ಅದೇ ಅಭ್ಯಾಸಪ್ಪ, ಮನೆ ಕೀ ಹಾಕ್ಬೇಕಾದ್ರೆ ಕೀನ ಬಾಯಲ್ಲಿ ಇಟ್ಕೊಂಡಿರ್ತೀನಿ, ಆಮೇಲೆ ಲಾಕ್ ನ ತೆಗ್ದು ಅಲ್ಲಿ ಇಟ್ಟಿರ್ತೀನಿ, ಆಮೇಲೆ ಬಾಯಿನ ತೆಗ್ದು ಕೀನ ಅದ್ರಲ್ಲಿ ಹಾಕಿ ಲಾಕ್ ಮಾಡ್ಕೊಂಡು ಹೊರಗಡೆ ಹೋಗ್ತೀನಿ. ಕರೆಕ್ಟ್ ಪ್ರೊಸೀಜರ್ ಫಾಲೋ ಮಾಡ್ತೀನಿ. ಯಾವಾಗ ಇಟ್ಕೊಳ್ಳೋಣ ಪ್ರಾಕ್ಟಿಕಲ್ ಎಕ್ಸಾಮು? ಯಾವಾಗ? ನಾಳೆ. ಇವತ್ತೆಲ್ಲ ಥಿಯರಿಯಾಗಿ ಮಾತಾಡ್ಕೊಂಡಿದೀವಲ್ವ, ನಾಳೆನೆ ಪ್ರಾಕ್ಟಿಕಲ್ ಮಾಡಿದ್ರೆ ಬೆಟರ್ ಆಗಿ ರಿಸಲ್ಟ್ ಸಿಗ್ಬೋದು. ಮರಿಯಲ್ಲ, ಎಲ್ಲ ಪಾಯಿಂಟ್ಸ್ ನೆನ್ಪಿರ್ತವೆ. ಮೇ ಬಿ ಇನ್ನ 2 months 3 ಇಲ್ಲ 4 months ಅಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ. ಇದು ಬರೀ ಟೆಸ್ಟ್ ಅಲ್ಲ, ರಿಸಲ್ಟ್ ಬಂದು ನೋಡ್ಕೊಳ್ಳೋಣ ಬಿಡು. ರಿಸಲ್ಟ್ ಬರೋ ತರ ಎಕ್ಸಾಮ್ ಬರೀತೀರಾ ಇಲ್ಲ? ಇಲ್ಲ ಟೆಸ್ಟ್ ಅಲ್ವಾ, ಅದೇನು ರಿಸಲ್ಟ್ ಡಿಕ್ಲೇರ್ ಏನು ಮಾಡಲ್ಲ. ಏನಿದ್ರು ಟೆಸ್ಟ್ ಮಾಡ್ತೀರಾ ಅಂದ್ರೆ ಗಾಡಿನ ಟೆಸ್ಟ್ ಡ್ರೈವ್ ಮಾಡ್ತಾರಲ್ಲ ಆತರ, ಇದು ಎಕ್ಸಾಮ್ ನ ಟೆಸ್ಟ್. ಟೆಸ್ಟ್. ಓಕೆ ಓಕೆ. ಮತ್ತೆ ಎಕ್ಸಾಮ್ ಈ ಎಫಿಷಿಯನ್ಸಿ ಇದು ಎಲ್ಲ ಗೊತ್ತಾಗಬೇಕಂದ್ರೆ ಫಸ್ಟ್ ಗಾಡಿನ ರೋಡಿಗೆ ಇಳಿಸೋಕ್ಕೂ ಮುಂಚೆ ಟೆಸ್ಟ್ ಮಾಡಲೇಬೇಕು. ಇಲ್ಲ ಅಂದರೆ ಗಾಡಿ ಹೆಂಗ್ ಬೇಕು ಹಂಗೆ ಎರಾಬಿರಿ ಓಡ್ಬಿಡುತ್ತೆ. ಅದು ಹೆಂಗೆ ಹೋಗುತ್ತೆ, ಟಾರ್ಕ್ ಹೆಂಗಿದೆ, ಅದೇ ಗ್ರಿಪ್ ಹೇಗಿದೆ ಎಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಹೌದೌದು ಬಿಡಿ, ಟೆಸ್ಟ್ ಮಾಡ್ಲೇಬೇಕು. ಇಂಜಿನ್ ಕೆಪಾಸಿಟಿ ಎಷ್ಟಿದೆ, ಗಾಡಿ ಮೈಲೇಜ್ ಎಷ್ಟು ಕೊಡುತ್ತೆ, ಎಷ್ಟು ಅವರ್ ಟ್ರಾವೆಲ್ಗೆ ಎಷ್ಟು ಲೀಟರ್ ಪೆಟ್ರೋಲ್ ಕುಡ್ಕೊಳ್ಳುತ್ತೆ, ಹೌದೌದು ಅದೆಲ್ಲ ಗೊತ್ತಾಗಬೇಕಲ್ಲ. ಎಷ್ಟು ಟೈಮ್ಗೆ ಎಷ್ಟು ರೀಚ್ ಆಗುತ್ತೆ, ಎಷ್ಟು ಸೇವ್ ಆಗುತ್ತೆ.
ಇಂಜಿನ್ ಪಿಸ್ಟನ್ ಇಲ್ಲ ಎಷ್ಟು ಸಲ ಕುದುರೆ ತರ ಓಡುತ್ತಾ ಅಂತ ಎಲ್ಲ ಇಂಜಿನ್ ನೋಡ್ಬೇಕಲ್ವಾ. ಪಿಸ್ಟನ್ ಮೇಲೆ ಕೆಳಗೆ ಎಷ್ಟು ಒಂದು ನಿಮಿಷಕ್ಕೆ ಎಷ್ಟು ಸಲ ಮೂವ್ ಆಗುತ್ತೆ ಹಾ ನೋಡಿ. ಹಾ ಹಾಂ ನನಗೆ ಒಂದು ಡೌಟ್ ಬರ್ತಿದೆ ನಿನ್ ಮೇಲೆ. ಯಾಕೆ? ಎಲ್ಲಾದ್ರೂ ಯಾವ್ದಾದ್ರು ಶೋರೂಮ್ ಅಲ್ಲಿ ಫೀಲ್ಡ್ ಎಕ್ಸಿಕ್ಯೂಟಿವ್ ಆಗಿ ಏನಾದ್ರು ಕೆಲಸ ಮಾಡಕ್ ಹೋಗಿದ್ದ ಅಂತ? ನಮ್ಮ ಹುಡುಗಿರ ಮನೇಲಿ ಬಿಟ್ರೆ ಇನ್ನೆಲ್ಲೂ ಮಾಡಿದ್ರು. ಹೌದಾ? ಪಕ್ಕನಾ? ಪಕ್ಕ. ನಂದೇ ಶೋರೂಮಾ? ಹೌದೌದು, ನಿಮ್ಮ ಶೋರೂಮ್ ಅಲ್ಲ. ನನ್ ಶೋರೂಮ್ ಅಲ್ಲಿ ಇರೋದು ನಂದೇ ಗಾಡಿನಾ? ಹೌದು, ನಿನ್ನ ಗಾಡಿಲ್ಲ. ಎಫಿಷಿಯನ್ಸಿ ಎಲ್ಲ ಚೆಕ್ ಮಾಡ್ಕೊಂಡು ಹ್ಮ್ ಗುಡ್ ಕಂಡೀಷನ್. ಅಂದ್ರೆ ಏನೋ ಪ್ರಾಬ್ಲಮ್ ಒಂದಿದೆ, ಡಿಫೆಕ್ಟ್ ಅಂತ. ಏನಂದ್ರೆ ಲಾಂಗ್ ರೈಡ್ ಹೋಗಕ್ಕಾಗಲ್ಲ. ಪರವಾಗಿಲ್ಲ, ಆಯಿಲ್ ಸರ್ವಿಸ್ ಮಾಡಿಸ್ಬೋದಲ್ಲ. ಅದಕ್ಕೆ ಅಂತ ಅಷ್ಟಲ್ಲಿ ಇಂಜಿನ್ ಹೀಟ್ ಬಂದ್ಬಿಡುತ್ತೆ. ಆಯಿಲ್ ಸರ್ವಿಸ್ ಯಾವಾಗಲೂ ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕಾಗುತ್ತಾ? ಲಾಂಗ್ ಡ್ರೈವ್ ಹೋಗ್ಬೇಕಂದ್ರೆ ಒಂದು ಮ್ಯಾಕ್ಸಿಮಮ್ ಹೋದರೆ ಒಂದು 1.5 ಅವರ್ಗೆಲ್ಲ ಒಂದು ಬ್ರೇಕ್ ಕೊಡಲೇಬೇಕು. 1.5 ಅವರ್ಗ 1.5 ಅವರ್ ಅಷ್ಟು ಫುಲ್ ಸ್ಯಾಟಿಸ್ಫೈ ಆಗ್ಬಿಟ್ಟಿರುತ್ತೆ. ಲಾಂಗ್ ಡ್ರೈವ್ ಅಲ್ಲಿ ಅದು 1.5 ಅವರ್ ಅದು ಸಾಕಾಗುತ್ತಲ್ವಾ? 1.5 ಅವರ್ ಅಲ್ಲೇ ಒಂದ್ 3 ಸತಿ ನಿಲ್ಸಿರ್ತೀವಿ. ಹೌದೌದು, ಟೀ ಕುಡಿಯೋಣ ಅಂತ, ಇಲ್ಲ ನೀರ್ ಕುಡಿಯೋಣ ಅಂತ, ಇಲ್ಲ ಇರು ಸೊಂಟ ನೋತಿದೆ ಕೂತ್ಕೊಂಡು ಗಾಡಿ ಸೈಡ್ಗೆ ಹಾಕು ಅಂತ, ಇಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಟೋಲ್ ಸಿಕ್ತು ಅಂತ ಸೈಡ್ ಹಾಕ್ಬೋದು. ನನಗೆ ಅದೇ ಯೋಚನೆ, ನೀನು ಯಾಕೆ ಸ್ಟ್ರೆಸ್ ಡಾಕ್ಟರ್ ಆಗ್ಬಾರ್ದಾಯ್ತು? ಹೌದಾ? ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀಯಲ್ಲ, ಸ್ಟ್ರೆಸ್ ಹೆಂಗಾಗುತ್ತೆ ಅದೆಲ್ಲ. ಏನೋ ನಿಮ್ಮ ಆಶೀರ್ವಾದ ಎಲ್ಲ ನಿಮ್ ಜೊತೆ ಕಳೆದಿರೋ ಸಮಯ ಸಂದರ್ಭ ಎಲ್ಲ ಈ ತರ ಮಾತಾಡ್ಸುತ್ತೆ, ಈ ತರ ಅನುಭವ ಆಗಿದೆ. ಇನ್ನ ಅನುಭವ ತಗೊಳ್ಳೋದು ತುಂಬಾ ಇದೆ. ಹೌದಾ? ನಾಳೆ ಸಿಗ್ತೀರಲ್ಲ, ಬನ್ನಿ ಇನ್ನೊಂದು ಅನುಭವ ನೋಡೋಣ. ಓಕೆ, ಫುಲ್ ಎಕ್ಸಿಕ್ಯೂಟ್ ಮಾಡೋಣ ಪ್ರಾಜೆಕ್ಟ್ನ. ಎಕ್ಸಿಕ್ಯೂಟ್ ಮಾಡಿ ಅಟ್ಲೀಸ್ಟ್ ನಮಗ್ ಸ್ಯಾಟಿಸ್ಫೈ ಆಗ್ಬೇಕು ಪ್ರಾಜೆಕ್ಟ್ ನ ನೋಡಿ. ಆಯ್ತು, ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಆ ಪ್ರಾಜೆಕ್ಟ್ ನ ನಾವು ಬೆಳಗ್ಗೆ ಹೊತ್ತು ನೋಡಿ ಡಿಸ್ಟರ್ಬೆನ್ಸ್ ಅದು ಇದು ಎಲ್ಲ ಇರುತ್ತೆ, ಚೆನ್ನಾಗಿರಲ್ಲ ಪ್ರಾಜೆಕ್ಟ್ ನ ನೋಡ್ಬೇಕಾದ್ರೆ. ನೈಟ್ ಅಲ್ಲಿ ನೋಡ್ಬೇಕಾಗಲ್ಲ, ಯಾಕಂದ್ರೆ ಎಲ್ಲ ಮಲಗಿರ್ತಾರೆ, ಬಿಕಾಸ್ ಡಿಸ್ಟರ್ಬೆನ್ಸ್ ಇರಲ್ಲ, ಕ್ಲೀನ್ ಆಗಿ ಅನಲೈಸ್ ಮಾಡ್ಬೋದು. ಪೀಸ್ ಆಗಿರೋ ಜಾಗದಲ್ಲಿ ನಾಯ್ಸ್ ಮಾಡೋಣ ಅಂತ ಹೇಳ್ತಾ ಇದೆ. ಹೌದು. ಓಕೆ, ಐ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕಲ್ವಾ? ನನ್ನಂತರ ಏನಿಲ್ಲ ಬಿಡು. ಏನ್ ಗೊತ್ತಾ, ಏನು ನನ್ಗೆ ನೀನಂದ್ರೆ ತುಂಬಾ ಇಷ್ಟ. ಎಷ್ಟು ಇಷ್ಟ? ಜಾಸ್ತಿ ಇಷ್ಟ. ಯಾವುದು ರಿಯಾಲಿಟಿ ಶೋ ಅಲ್ಲಿ ಡೈಲಾಗ್ ಕೇಳಂಗೈತಲ್ಲ. ಯಾವ ರಿಯಾಲಿಟಿ ಶೋ ಅನ್ಸುತ್ತಾ ನೀನು ಹೇಳ್ತಾ ಇರೋದು? ಜಾಸ್ತಿ ಇಷ್ಟ ಅಂತ. ಸರಿ ಹಾಗೆ ಅಂತ ನನಗೆ ನೀನು ಹೇಳ್ಬೇಕಾ? ನನಗೇನಿಲ್ಲ, ನನ್ನ ಆಸೆ ಪ್ರಕಾರ ನಂದೇ ಶೋರೂಮ್ ಅಲ್ಲಿ ನಂದೇ ಗಾಡಿನ ತಗೊಂಡ್ ನೀನ್ ರೈಡ್ ಮಾಡ್ತಿದ್ರೆ ಆಹಾ, ಅದಕ್ಕಿಂತ ಸ್ವರ್ಗ ಬೇಕಾ? ಅದೊಂದು ಕಡೆ ಪಕ್ಕಕ್ಕಿಟ್ರೆ, ನಾವೇ ಕ್ರಿಯೇಟ್ ಮಾಡಿರೋ ಪ್ರಾಜೆಕ್ಟ್ ನಾವಿಬ್ರೇ ಕುತ್ಕೊಂಡು ಅದನ್ನ ಅನಲೈಸ್ ಮಾಡಿ, ಪ್ರಾಕ್ಟಿಕಲ್ ಆಗಿ ನೋಡಿ, ಥಿಯರಿ ಆಗ ಅರ್ಥ ಮಾಡ್ಕೊಂಡು, ಅದನ್ನ ಟೆಸ್ಟ್ ತರ ನಾವೇ ಮಾಡ್ಕೊಂಡು ನಾಳೆ ದಿವಸ ಎಕ್ಸಾಮ್ ಬರೆಯಕ್ಕೆ ಅಂತ ಹೋದಾಗ ಅದ್ರಲ್ಲಾಗೋ ಖುಷಿ ಇನ್ನೊಂದ್ ಬೇಕಾ? ಬಟ್ ಒನ್ ಕಂಡೀಷನ್, ಸೇಫ್ಟಿ ಮೆಜರ್ಸ್ ಅಂತ ಇರ್ಬೇಕಲ್ವ ನಾಳೆ ದಿವಸ. ಈ ಪ್ರಾಜೆಕ್ಟ್ ಏನಾದ್ರು ವರ್ಕ್ ಆಗಿಲ್ಲ ಅಂದ್ರೆ ಗಾರ್ಡ್ಸು
ಹೆಲ್ಮೆಟ್ಸು ಹ್ಮ್ ಎಲ್ಲ ವೇರ್ ಮಾಡ್ಕೊಂಡೆ ಹೌದು ಅದು ಫೀಲ್ಡ್ಗೆ ಇಳಿಬೇಕು. ಹೌದು ಹೌದು ಸೇಫ್ಟಿ ಇಂಪಾರ್ಟೆಂಟ್. ಕೊನೆ ಲಾಂಗ್ ಪಕ್ಷ ಡ್ರೈವ್ ಬೇರೆ ಗೇರ್ ಹೋಗ್ತೀವಿ. ಸಿಕ್ಕಿಲ್ಲ ಅನ್ನೋ ಪರವಾಗಿಲ್ಲ, ಹೆಲ್ಮೆಟ್ ಮಾತ್ರ ಮಿಸ್ಸೇ ಮಾಡಬಾರ್ದು. ಅದೇ ಯಾಕಂದ್ರೆ ಲಾಂಗ್ ಡ್ರೈವ್ ಹೋಗ್ತೀವಲ್ಲ, ಸೇಫ್ಟಿ ಇಂಪಾರ್ಟೆಂಟ್. ಹೌದು, ಹ್ಮ್ ಇಲ್ಲ ಅಂದ್ರೆ ಫೈನ್ ಕಟ್ಟಬೇಕಾಗುತ್ತೆ. ಹೌದು, ತುಂಬಾ ಕಾಸ್ಟ್ಲಿ ಫೈನ್ ಅವೆಲ್ಲ ಕಟ್ಟೋದಿಕ್ಕೆ ಆಮೇಲೆ. ಅವಾಗ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು ಏನಂತ? ಗೌರ್ಮೆಂಟಿಂದ, ಜಾಗರೂಕರಾಗಿರಿ, ಅದೇನೋ ಮುಂದಕ್ಕೇನೆ